ನಮಸ್ತೆ ಮಿತ್ರರೇ. ನಾವು ಎಗ್ ಅಂದರೆ ಮೊಟ್ಟೆಯಿಂದ ಹಲವಾರು ಬಗೆಯ ತಿಂಡಿ ತಿನಿಸುಗಳನ್ನು, ಪದಾರ್ಥಗಳನ್ನು, ಗ್ರೇವಿ, ಗೀ ರೋಸ್ಟ್ ಎಲ್ಲ ಮಾಡಿದ್ದೇವೆ. ಹಾಗಾದರೆ ಇವತ್ತು ನಾನು ಒಂದು ಸ್ಪೆಷಲ್ ಆಗಿ ಆನಿಯನ್ನನ್ನು ಬಳಸಿ ಎಗ್ ಆನಿಯನ್ ಪಕೋಡ ಮಾಡ್ತಿದ್ದೇನೆ. ಹಾಗಾದರೆ ಈ ಎಗ್ ಆನಿಯನ್ ಪಕೋಡ ಹೇಗೆ ಮಾಡುವುದು, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ನೋಡೋಣಲ್ಲವೇ ವೀಕ್ಷಕರೇ. ಇವತ್ತು ನಾವು ಎಗ್ ಆನಿಯನ್ ಪಕೋಡ ಮಾಡುವ. ಅದಕ್ಕೆ ನಾನು ಎರಡು ಎಗ್ ತೆಗೆದುಕೊಂಡಿದ್ದೇನೆ. ನಿಮಗೆ ಎಷ್ಟು ಎಗ್ ಬೇಕು ಅಷ್ಟನ್ನು ತೆಗೆದುಕೊಳ್ಬೋದು. ಒಂದು ಎಗ್ಗಿಗೆ ಒಂದು ಆನಿಯನ್ ಹಾಗೆ ನೀವು ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ನಾನು 2 ಆನಿಯನ್ ಅನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಕತ್ತರಿಸಿದಂತಹ ಗ್ರೀನ್ ಚಿಲ್ಲಿ, ಹಸಿಮೆಣಸು, ಸ್ವಲ್ಪ ಕರಿ ಲೀವ್ಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು, ಒಂದು 1/4 ಚಮಚದಷ್ಟು ಹಳದಿ ಪುಡಿ, 1 ಚಮಚ ಮೆಣಸಿನ ಪುಡಿ, 1.5 ಚಮಚದಷ್ಟು ಅಕ್ಕಿ ಹುಡಿ ಅಥವಾ 2 ಚಮಚ ಸಹ ತೆಗೆದುಕೊಳ್ಬೋದು. ಇಲ್ಲಿ ಒಂದು 100 ಗ್ರಾಮ್ಸ್ನಷ್ಟು ನಾವು ಕಡಲೆ ಹುಡಿಯನ್ನು ತೆಗೆದುಕೊಂಡಿದ್ದೇವೆ. ಮತ್ತು ಕರಿಯಲು ಎಣ್ಣೆ, ಪಕೋಡ ಮಾಡಲಿಕ್ಕೆ ಹೇಗೆ ಎಣ್ಣೆ ಬೇಕು. ಹಾಗಾದರೆ ಮೊದಲಿಗೆ ನಾವು ಇಲ್ಲಿ ನೋಡಿ ಸ್ವಲ್ಪ ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನಾನು ನೀರು ಬಿಸಿ ಆಗಲಿಕ್ಕೆ ಇದರಲ್ಲಿಗೆ ನಾನು 2 ಎಗ್ಗನ್ನು ಬೇಯಿಸಿಕೊಳ್ತೇನೆ. ಇದು ಎಗ್ ಬೇಯ್ತಾ ಇರಲಿ. ಎಗ್ ಬೇಯುವಾಗ ನಾನು ಚೂರು ಅದಕ್ಕೆ ಉಪ್ಪನ್ನು ಹಾಕೊಳ್ತೇನೆ. ಅಂದರೆ ಹಾಗಾದರೆ ಎಗ್ ಒಡೆಯುವುದಿಲ್ಲ ಹೇಳಿ. ಸೊ ಅದು ಬೇಯ್ತಾ ಇರಲಿ. ಇಲ್ಲಿ ನೋಡಿ, ನಾವು ಈಗ ಇದಕ್ಕೆ ಬೇಕಾದ ಮಸಾಲೆಯನ್ನು ಪ್ರಿಪೇರ್ ಮಾಡುವ ಮೊದಲು ನಾವು ಈ ಆನಿಯನ್ ಅನ್ನು ನಾನು ಸಪೂರವಾಗಿ ಹೆಚ್ಚಿಕೊಳ್ತೇನೆ. ನೋಡಿ ವೀಕ್ಷಕರೇ, ನೋಡಿ ಇಷ್ಟು ಹೀಗೆ ನೋಡಿ ನಾನು ಸಪೂರದಲ್ಲಿ ಉದ್ದಕ್ಕೆ ಹೆಚ್ಚಿಟ್ಟುಕೊಂಡಿದ್ದೇನೆ. ಹೀಗೆ ಬೇಕು, ಹೇಗೆ ನಾವು ಆನಿಯನ್ ಪಕೋಡ ಮಾಡ್ತೇವೆ ನೋಡಿ ಆ ರೀತಿಯಲ್ಲಿ ನೋಡಿ ಹೀಗೆ ಆದಷ್ಟು ಸಪೂರ ಮಾಡಿಕೊಳ್ಳಿ. ಅದು ಸಪೂರ ಮಾಡಿದರೆ ಬಹಳ ಚೆನ್ನಾಗಿರ್ತದೆ. ನೋಡಿ ಇನ್ನು ಈ ಸೈಡಲ್ಲಿ ಹೀಗೆ ಮಾಡಿದರೆ ಆಯಿತು. ಇಷ್ಟಾದ ಮೇಲೆ ನಾವು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ. ಇಲ್ಲಿ ನೋಡಿ ಎಗ್ ಸಹ ಬೆಂದಾಯಿತು. ಇದನ್ನು ನಾನೀಗ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣೀರಿನಲ್ಲಿ ಹಾಕಿಟ್ಟುಕೊಳ್ತೇನೆ. ವೀಕ್ಷಕರೇ, ಈಗ ಈ ಆನಿಯನ್ ನೋಡಿ ಇದನ್ನು ಹೀಗೆ ಚೆನ್ನಾಗಿ ಹೀಗೆ ಮಾಡಿಕೊಳ್ಬೇಕು. ನಾವು ಒಂದೊಂದು ಎಳೆಯಾಗಿ ಬಿಡಿಸಿಕೊಳ್ಬೇಕು. ಬಿಡಿಸಿಕೊಂಡು ನೋಡಿ ಹೀಗೆ ಸಪೂರದಾಗಿ ಬರಬೇಕದು. ಹಾಗಾದರೆ ಮಾತ್ರ ಅದು ಪಕೋಡ ತುಂಬ ಚೆನ್ನಾಗಿ ಬರ್ತದೆ. ಈಗ ಇದಕ್ಕೆ ಉಪ್ಪನ್ನು ಹಾಕೊಳ್ತಿದ್ದೇನೆ ನಾನೀಗ. ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಉಪ್ಪು ಹಾಕಲಿಕ್ಕೆ ಸಹ ಹೋಗಬಾರ್ದು, ಯಾಕೆ ಹೇಳಿದರೆ ಅದು ಮತ್ತೆ ತುಂಬ ಉಪ್ಪು ಆಗ್ತದೆ. ಸಾಕು. ಇಷ್ಟು ಉಪ್ಪು ಹಾಕಿದ ಮೇಲೆ ಉಪ್ಪಲ್ಲಿ ಇನ್ನು ಮೆಣಸಿನ ಹುಡಿಯನ್ನು ಹಾಕೊಳ್ಳೋಣ. ಗ್ರೀನ್ ಚಿಲ್ಲೀಸ್, ಕಟ್ ಮಾಡಿದಂತಹ ಗ್ರೀನ್ ಚಿಲ್ಲಿ, ಮತ್ತು ಕೊತ್ತಂಬರಿ ಸೊಪ್ಪು, ಈವನ್ ಕರಿಬೇವನ್ನು ಸಹ ಹಾಗೆ ನಾವು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಮಾಡಿದರೆ ಬಹಳ, ನಾವು ಇದನ್ನು ಕತ್ತರಿಯಲ್ಲಿ ಕತ್ತರಿಸೋಣ. ಆಗ ಅದು ಸುಲಭದಲ್ಲಿ ಸಪೂರದಲ್ಲಿ ಬರ್ತದೆ. ಕೈಯಲ್ಲಿ ಸಪೂರದಲ್ಲಿ ಮಾಡಿದರೆ ಬಹಳ ಉತ್ತಮ. ಇನ್ನು ಇದನ್ನು ತಿರುಗಿಸಿಕೊಂಡು ಸ್ವಲ್ಪ ಅಕ್ಕಿ ಹುಡಿ ಉಂಟಲ್ಲ, 1.5 ಚಮಚದಷ್ಟು ಅಥವಾ 2 ಚಮಚ ಸಹ ಹಾಕ್ಕೊಳ್ಬೋದು. ನೀರು ಹಾಕ್ಕೊಳ್ಬಾರ್ದು. ನೀರು ಹಾಕಿದರೆ ಸ್ವಲ್ಪ ಪ್ರಾಬ್ಲಮ್ ಬರ್ತದೆ, ಅದು ನೀರಾಗ್ತದೆ. ನೀರು ಹಾಕ್ಕೊಳ್ಳೋದು ಬೇಡ. ಬೇಕಿದ್ರೆ ಹಾಕೊಳ್ಳೋಣ. ಈಗ ಇದಕ್ಕೆ ಇನ್ನು ಕಡಲೆ ಹುಡಿ, ಹೇಗೆ ನಾವು ಆನಿಯನ್ ಪಕೋಡ ಮಾಡ್ತೇವೆ ಅದೇ ರೀತಿಯಲ್ಲಿ ನಾವು ಮಾಡಿಕೊಳ್ಳೋದು. ಸುರಿಗೆ ವೀಕ್ಷಕರೇ ನೋಡಿ, ಇಷ್ಟ ಆಗುವಾಗ ಈಗ ನಾನು ಇಲ್ಲಿ ಒಂದು ಬಾಣಲೆಯಲ್ಲಿ ಉರಿಸಿ 2
ಸಣ್ಣ ಸಣ್ಣ ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಬಿಸಿ ಆಗಲಿ. ಇಲ್ಲಿ ನೋಡಿ ನಾನು ಎಗ್ಗನ್ನು ಸಹ ಅದರ ಸಿಪ್ಪೆ ತೆಗೆದು ಇಟ್ಟುಕೊಂಡಿದ್ದೇನೆ. ಈಗ ಇದನ್ನು 2 ಕಟ್ಗಳಾಗಿ ಮಾಡೋಣ. ನೀವು ಇಡಿಯಲ್ಲಿ ಸಹ ಮಾಡ್ಬೋದು ಬೇಕಿದ್ರೆ. ಇಡಿ ಮಾಡೋದಾದ್ರೆ ಇದರಲ್ಲಿ ಹೀಗೆ ಪ್ರಿಕ್ಸ್ ಮಾಡಿದ್ರೆ ಆಗ್ತದೆ, ಆದರೆ ಅರ್ಧದಲ್ಲಿ ಮಾಡಿದರೆ ಸಹ ಚೆನ್ನಾಗಾಗ್ತದೆ ನೋಡಿ. ಈಗ ಇದರ ಮೇಲೆ ಸ್ವಲ್ಪ ಉಪ್ಪನ್ನು ಉದುರಿಸಿಕೊಂಡೋಣ. ಉಪ್ಪನ್ನು ಉದುರಿಸಿ ಈ ಒಳ್ಳೆ ಮೆಣಸು ಅಂದರೆ ಪೆಪ್ಪರ್ ಕಾರ್ನ್ಸ್ ಉಂಟಲ್ಲ, ಇದನ್ನು ಸಹ ನಾವು ಇದರಲ್ಲಿ ಸ್ವಲ್ಪ ಕ್ರಷ್ ಮಾಡ್ಕೊಳ್ಳೋಣ. ನೀವು ಪೆಪ್ಪರ್ ಪೌಡರ್ ಸಹ ಹಾಕೊಳ್ಬೋದು ಬೇಕಿದ್ರೆ. ಪೆಪ್ಪರ್ ಕಾರ್ನ್ಸ್ ಹಾಕಿದರೆ ಅದರದ್ದು ಒಳ್ಳೆ ಘಮ ಬರ್ತದೆ ಅದಕ್ಕೆ. ಹೀಗೆ ಇದಕ್ಕೆ ಇನ್ನು ಸ್ವಲ್ಪ ನಾನು ಹಳದಿಯನ್ನು ಸಹ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ನೋಡಿ. ಹಳದಿಯನ್ನು ಮಿಕ್ಸ್ ಮಾಡಿ ಇದನ್ನು ಇದರ ಮೇಲೆ ಹೀಗೆ ಸಿಂಪಡಿಸಿಕೊಂಡಿರ್ತೇನೆ. ಸ್ವಲ್ಪ ಸಿಂಪಡಿಸುವ, ಉಳಿದದನ್ನು ಇದಕ್ಕೆ ಹಾಕಿದರೆ ಆಯಿತು. ಇನ್ನು ಸ್ವಲ್ಪ ಹಳದಿ ಪೌಡರನ್ನು ಇದಕ್ಕೂ ಹಾಕೊಳ್ಳೋಣ. ನೋಡಿ, ಇದು ಇಲ್ಲಿ ಬಿಸಿ ಆಯಿತು. ಈ ಬಿಸಿ ಬಿಸಿ ಎಣ್ಣೆಯನ್ನು ನಾವು ತೆಗೆದುಕೊಂಡು ಇದಕ್ಕೆ ಒಳ್ಳೆ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ನೀರನ್ನು ನಾವು ಯೂಸ್ ಮಾಡಿಕೊಳ್ಳೋಣ. ಹೆಚ್ಚು ಹಾಕೊಳ್ಬಾರ್ದು ನೀರು, ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ಪಕೋಡದ ಟೈಪಲ್ಲಿ ಮಾಡ್ಕೊಳ್ಳೋಣ. ವೀಕ್ಷಕರೇ ನೋಡಿ, ಈ ಹದಕ್ಕೆ ಬರುವಾಗ ಸ್ವಲ್ಪ ಹಿಂಗನ್ನು ನಾನು ಇದರ ಮೇಲೆ ಉದುರಿಸಿಕೊಳ್ತೇನೆ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಮಾತ್ರ ಹಾಕೊಳ್ಬಹುದು, ಇಲ್ಲದಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ನೀವು ಹಾಕೊಳ್ಬಹುದು. ಹಿಂಗ್ ಸಾಕ್ತದೆ ಅಥವಾ ಜಿಂಜರ್ ಗಾರ್ಲಿಕ್, ಎರಡರಲ್ಲಿ ಒಂದನ್ನು ಹಾಕೊಂಡ್ರೆ ಆಯ್ತು. ಹೀಗೆ ಬರುವಾಗ ಇಲ್ಲಿ ನೋಡಿ, ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಇದು ನಾನು ನಿನ್ನೆ ಟ್ರಯಲ್ ಮಾಡುವಾಗ ಮಾಡಿದಂತಹ ಎಣ್ಣೆ ನೋಡಿ, ಕಲರ್ ಬಂದಿದೆ. ಇದರಲ್ಲಿರುವ ಮೆಣಸಿನ ಹುಡಿಯ ಕಲರ್ ಅದರಲ್ಲಿ ಬಂದಿದೆ. ಇಲ್ಲಿ ನೋಡಿ, ಈಗ ಒಂದೊಂದೇ ಎಗ್ಗನ್ನು ನೋಡಿ ಹೀಗೆ ಒಂದೊಂದು ಹೀಗೆ ರೌಂಡಲ್ಲಿ ಹೀಗೆ ತೆಗೆದುಕೊಂಡು ಹೀಗೆ ಚಟ್ಟೆ ಮಾಡಿ ಹೀಗೆ ನಾವು ಆನಿಯನ್ ಪಕೋಡ ಆಗುವಾಗ ಹೀಗೆ ತೆಗೆದು ಹಾಕೋದಲ್ಲ, ಇದೀಗ ಇದನ್ನು ಹೀಗೆ ಕವರ್ ಮಾಡ್ತಾ ಇದ್ದೇನೆ ನೋಡಿ. ಎಷ್ಟು ನಿಮಗೆ ಕವರ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಕವರ್ ಮಾಡಿಕೊಳ್ಳಿ. ಕರೆಕ್ಟಾಗಿ ಕವರ್ ಮಾಡಿಕೊಳ್ಬೇಕು, ಅದರಲ್ಲಿ ಉಳಿಬಾರ್ದು. ಹೀಗೆ ಕವರ್ ಮಾಡಿಟ್ಕೊಂಡು ಒಂದೊಂದನ್ನು ಹೀಗೆ ಕವರ್ ಮಾಡಿಟ್ಕೊಳ್ಳೋಣ ನೋಡಿ. ಒಂದಾಯಿತು. ಈಗ ಇನ್ನೊಂದನ್ನು ಸ್ವಲ್ಪ ಬೇಕಿದ್ರೆ ನೀವು ನೀರನ್ನು ಇಲ್ಲಿ ಚಿಮುಕಿಸ್ಕೊಳ್ಬೋದು ಮಾಡುವಾಗ. ತುಂಬ ನೀರು ಸಾಕಬಾರ್ದು, ತುಂಬ ನೀರಾದರೆ ಸಹ ಒಳ್ಳೆಯದಾಗುವುದಿಲ್ಲ ನೋಡಿ. ಹೀಗೆ ಇಟ್ಕೊಂಡು ಅಥವಾ ಹೀಗೆ ಇದನ್ನು ಹೀಗೆ ಇಟ್ಕೊಳ್ಳಿ. ಇದರ ಮೇಲೆ ಕರೆಕ್ಟಾಗಿ ಕವರ್ ಮಾಡಿಕೊಳ್ಬೇಕು. ಈಗ 4 ಸಹ ನಾನು ಹಾಗೆ ಕವರ್ ಮಾಡಿ ಇಟ್ಕೊಳ್ತೇನೆ ನೋಡಿ ವೀಕ್ಷಕರೇ. ಕೊನೆಯ ಇದನ್ನು ನಾನು ಮಾಡ್ಕೊಳ್ತಿದ್ದೇನೆ.
ಹೀಗೆ ಮಾಡಿಕೊಳ್ಬೇಕು. ಮಾಡಿದ ಮೇಲೆ ಹೀಗೆ ಮಾಡಿ ಸ್ವಲ್ಪ ನೀರನ್ನು ಇದರ ಮೇಲೆ ಸ್ವಲ್ಪ ಚಿಮುಕಿಸ್ಕೊಳ್ಬೇಕು. ಹಾಗಾದ್ರೆ ಚೆನ್ನಾಗಿ ನೋಡಿ 4ಕ್ಕೆ ನಾನು ಮಾಡಿದಷ್ಟು ಅಳತೆ ಕರೆಕ್ಟಾಗಿ ಬಂತು ನೋಡಿ. ನೋಡಿ ಏನು ಉಳಿಲಿಲ್ಲ. ಸೊ 4 ಮಾಡೋದಾದ್ರೆ ಅಂದರೆ 2 ಮೊಟ್ಟೆದಾದರೆ ಹೀಗೆ ಮಾಡಿದರೆ ರೆಡಿ ಆಯ್ತು. ಇಲ್ಲಿ ನೋಡಿ ಎಣ್ಣೆ ಕಾದಿದೆ. ಈಗ ನೋಡಿ 1 2 ಮಾತ್ರ ಮಾಡ್ಕೊಳ್ಳೋಣ. ಈಗ ಕೂಡಲೇ ನಾವು ಸೌಟನ್ನು ಹಾಕ್ಕೊಳ್ಬಾರ್ದು. ಒಂದು ಚೂರು ಅದು ಕಾಯಿಲಿ ಅಷ್ಟರಲ್ಲಿ ಸ್ವಲ್ಪ ಉರಿಯನ್ನು ಸಣ್ಣದು ಮಾಡ್ಕೊಳ್ಳೋಣ. ನೋಡಿ ಈ ಹೊತ್ತಿನಲ್ಲಿ ಸ್ವಲ್ಪ ಆಯ್ತಲ್ಲ. ಈಗ ಇದನ್ನು ನೋಡಿ ಮೇಲಿಂದ ಕಾಯ್ಬೇಕಲ್ಲ, ಇನ್ನು ಅಡಿ ಮೇಲೆ ಮಾಡ್ಕೊಳ್ಳೋಣ. ಈ ಆನಿಯನ್ ಇದು ಪರಿಮಳ ಭಾರಿ ಬರ್ತಾ ಉಂಟು. ಇದೀಗ ವೆಜ್ಜಿನವರು ಪಕೋಡ ಮಾಡ್ತಾರೆ, ನಾನ್ ವೆಜ್ನವರು ಈ ರೀತಿಯಲ್ಲಿ ಮಾಡಿದರೆ ಬಹಳ ಚೆನ್ನಾಗಿರ್ತದೆ. ಇದನ್ನೊಂದು ಸೈಡ್ ಡಿಶ್ ಆಗಿ ನಾವು ಏನಾದರೂ ನಾನ್ ವೆಜ್ ಐಟಮ್ನೊಟ್ಟಿಗೆ ಅಥವಾ ಸಾರು ಮಾಡುವಾಗ ಸಾರಿನೊಟ್ಟಿಗೆ ಯಾರಿಗೆ ಅದು ಯಾವಾಗಲೂ ನಾನ್ ವೆಜ್ ಬೇಕು ನೋಡಿ ಅಂಥವರು ಇದನ್ನು ಮಾಡಿಕೊಳ್ಬೋದು. ಇಲ್ಲಿ ನೋಡಿ ವೀಕ್ಷಕರೇ, ನೋಡಿ ಆಯ್ತು. ಇನ್ನೊಂದು ಸರ್ತಿ ಹೀಗೆ ಅಡಿ ಮೇಲೆ ಮಾಡಿಕೊಳ್ಳೋದು. ಇದರಲ್ಲಿ ಹೇಗೆ ಎಗ್ ಬೆಂದದ್ದೇ ಇರ್ತದೆ. ನೀವು ಬೇಕಿದ್ರೆ ಇದನ್ನು ತಿನ್ನುವಾಗ ಓಪನ್ ಮಾಡುವಾಗ ಬೇಕಿದ್ರೆ ನಿಮಗೆ ಲಿಂಬಿನ ಒಂದು ರಸವನ್ನು ಚೂರು ಹಿಂಡಿಕೊಂಡು ತಿನ್ಬೋದು, ಅಥವಾ ಸೀದಾ ಹೀಗೆ ತಿಂದರೆ ಸಹ ಚೆನ್ನಾಗಿ ಬರ್ತದೆ ಇದು. ನೋಡಿ ಆಯ್ತು, ತೆಗೆದುಕೊಳ್ತಿದ್ದೇನೆ. ಏನು ಚೆನ್ನಾಗಿ ಬಂದಿದೆ ನೋಡಿ. ಏನು ಹೆಚ್ಚು ಎಣ್ಣೆ ಸಹ ಎಳೆದುಕೊಳ್ಳುವುದಿಲ್ಲ. ಬಹಳ ರುಚಿಕರವಾಗಿರ್ತದೆ. ನಾನು ಒಮ್ಮೆ ಮಾಡಿ ನೋಡಿ ನಿಮಗೀಗ ಇದನ್ನು ಮಾಡ್ತಿದ್ದೇನೆ ನೋಡಿ. ಈಗ ಹಾಗೆ ಇನ್ನೊಂದು ಇಲ್ಲಿ ಮಾಡಿಟ್ಕೊಂಡಂಥದ್ದನ್ನು ನೋಡಿ ಹೀಗೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ. ಕೂಡಲೇ ಮಾತ್ರ ಒಂದು ಇದು ಹಾಕ್ಕೊಳ್ಬಾರ್ದು, ಸೌಟ್ ಹಾಕ್ಕೊಳ್ಬಾರ್ದು. ವೀಕ್ಷಕರೇ ನೋಡಿ 2ನೇದ್ದು ಸಹ ರೆಡಿ ಆಯಿತು. ಸಾಕು, ಇದು ಆಫ್ ಮಾಡಿಕೊಂಡು ತೆಗೆದುಕೊಳ್ಳೋಣ. ಸ್ವಲ್ಪ ಸಹ ಎಣ್ಣೆ ಹಿಡಿಯುವುದಿಲ್ಲ. ಈ ಮಳೆಗಾಲದಲ್ಲಿ ನಮಗೆ ಹೊರಗೆ ಹೋಗಿ ಈ ಮಕ್ಕಳಿಗೆ ಎಗ್ ಸೇರಿದರೆ ಬಹಳ ಇಷ್ಟ ನೋಡಿ. ಅವರಿಗೆ ತಿನ್ಬೇಕಂತ ಆಸೆ ಆದರೆ ಕೂಡಲೇ ನೋಡಿ ಹೀಗೆ ಆನಿಯನ್ ಹೇಗೂ ಮನೆಯಲ್ಲಿ ಇರ್ತದೆ, ನೀರುಳ್ಳಿ ಸಹ ಇರ್ತದೆ. ಇದನ್ನು ಕೂಡಲೇ ಮಾಡಿಕೊಟ್ರೆ ಅವಳು ಬಹಳ ಖುಷಿಯಲ್ಲಿ ತಿಂತಾರೆ. ಇದು ಮಕ್ಕಳಿಗೆ ಬಹಳ ಇಷ್ಟವಾದ. ನನ್ನೊಬ್ಬರು ಫ್ರೆಂಡ್ ನನಗೆ ಇದನ್ನು ಹೇಳಿಕೊಟ್ಟದ್ದು. ಅವರ ಮಕ್ಕಳಿಗೆ ಯಾವಾಗಲೂ ಇದೇ ರೀತಿ ಮಾಡದಂತೆ, ದುಬಾರಿಯಾಗಿ ಹೊರಗಿನಿಂದ ತೆಗೆದುಕೊಳ್ಳುವ ಬದಲು ನೋಡಿ ಇದಕ್ಕೆ ಇನ್ನೂ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಅನ್ನು ಹಾಕೊಂಡು ತಿಂದರೆ ಬಹಳ ಸೊಗಸಾಗಿರ್ತದೆ. ನೋಡಿದ್ರಲ್ಲ ಏನು ಸುಲಭ ರೀತಿಯಲ್ಲಿ, ಏನಿಲ್ಲ, ಒಂದು 10-15 ನಿಮಿಷದೊಳಗೆ ಎಲ್ಲವನ್ನು ಮಾಡಿಕೊಡ್ಬೋದು ವೀಕ್ಷಕರೇ. ಹಾಗಾದರೆ ಈ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.